ನ್ಯೂಸ್ 42 ಕನ್ನಡ. ಸರ್ ನಮಸ್ಕಾರ. ನನ್ನ ಹೆಸರು ನಾಗರಾಜು ಅಂತೇಳಿ, ಕನಕಪುರ ತಾಲೂಕು ಸಾತ್ನೂರು ಹೋಬಳಿ ಕಂಚನಹಳ್ಳಿ ಊರು. ಇವರು ಚಿಕ್ಕಮ್ಮೇಗೌಡರು ಅಂತೇಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇವರು 2 ಎಕರೆ ಜಮೀನನ್ನ ಇವ್ರ ನಾದಿನಿ ಹೆಸರಲ್ಲಿ ದುಡ್ಡು ಕೊಟ್ಟು 2006ರಲ್ಲಿ ಖರೀದಿ ಮಾಡ್ಕೊಂಡಿದ್ರು. ಆ ಖರೀದಿ ಆದಂಥ ಜಮೀನಲ್ಲಿ ನೀಲಗಿರಿ ಮರ ಇತ್ತು. ಆ ನೀಲಗಿರಿ ಮರನ ಕಡಿಬೇಕಾದ್ರೆ ಪಕ್ಕದ ಜಮೀನವರು ವಿನಾಕಾರಣ ಇವರು ತಂದೆ ಕಾಲದಿಂದಲೂ ದ್ವೇಷ. ಹಾಗಾಗಿ ನಾವೇನು ಮಾಡಿದ್ವಿ, ಈ ಥರ ಅಷ್ಟೇ 2024ರಲ್ಲಿ ಒಂದ್ಸಾರಿ ಬೆಂಕಿ ಬಿದ್ದಿದ್ದು ನೀಲಗಿರಿ ತೋಟಕ್ಕೆ. ಬೆಂಕಿ ಬಿದ್ದಾಗ ಏನು ಮಾಡಿದ್ರು, ಇವ್ರದ್ದು ಫ್ಯಾಮಿಲಿ ಸಮಸ್ಯೆ ಇತ್ತು, ಹಂಗಾಗಿ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ, ಸುಮ್ಮನೆ ಇದ್ವಿ. ಆಮೇಲೆ ಏನಾಗುತ್ತೆ, ಇವ್ರು ಆಪೋಸಿಟ್ ಪಾರ್ಟಿಯವರು ಮತ್ತೆ ತಿರ್ಗಾ ಬೆಂಕಿ ಹಾಕಿ ಎಲ್ಲ ಬೇಯಿಸ್ತೀವಿ, ಅದೇನು ಮಾಡ್ಕೊಳ್ಳಿ ಹಾಗೆ ಹೇಗೆ ಆ ಜಮೀನ್ ಹತ್ರ ಅವ್ರನ್ನ ಕಾಲು ಮಡ್ಗಕ್ಕೆ ಬಿಡೋದಿಲ್ಲ ಅಂತೇಳಿ ಅಪಪ್ರಚಾರ ಮಾಡ್ಕೊಂಡು ಊರಲ್ಲಿ ತಿರುಗಾಡ್ತಾ ಇದ್ರು. ಆಗ ನಾವೇನು ಮಾಡಿದ್ವಿ, ಇವ್ರೇನು ಮಾಡಿದ್ರು, ಸಾತ್ನೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಆಪೋಸಿಟ್ ಪಾರ್ಟಿಯವ್ರಿಗೆ ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರನ್ನ ಕರೆಸಿ ಏನು ಮಾಡಿದ್ರು, 1 ವಾರ ಟೈಮ್ ತಗೊಂಡ್ರು. ಅವರು ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ತಗೊಬಂದು ಕೊಡ್ತೀವಿ, ನಮ್ಗೆ 1 ವಾರ ಟೈಮ್ ಕೊಡಿ ಅಂತ ಕೇಳಿದ್ರು. ಅದರಂತೆ ಪೊಲೀಸ್ನವರು ಕೇಳ್ಕೊಂಡ್ರು ನಮ್ಮನ್ನು. ಆಯಿತು ಸರ್, 1 ವಾರ ತಾನೇ ಕೊಡಿ, ಅದೇನು ಡಾಕ್ಯುಮೆಂಟ್ ತಗೊಬಂದು ಕೊಡ್ತಾರೆ ಕೊಡಲಿ ಅಂತೇಳಿ ಹೇಳಿದ್ವಿ. ಅದಾದಮೇಲೆ ಏನಾಯಿತು, ಸಾತ್ನೂರು ಪೊಲೀಸ್ನವ್ರು 1 ವಾರ ಟೈಮ್ ಕೊಟ್ಟು ಮತ್ತೆ 1 ವಾರ ಬಿಟ್ಟು ಸ್ಟೇಷನ್ಗೆ ಹೋದ್ವಿ. ಅವರು ಎಲ್ಲ ಬಂದರು. ನಾವು ಡಾಕ್ಯುಮೆಂಟ್ ನಮ್ಮ ಹತ್ರ ಏನಿದೆ ಅದನ್ನೆಲ್ಲ ಕೊಟ್ವಿ. ಅವರು ಏನಂದ್ರೇನು ಡಾಕ್ಯುಮೆಂಟ್ ತಂದಿಲ್ಲ. ಡಾಕ್ಯುಮೆಂಟ್ ತರದಿರ ಸುಮ್ಮನೆ ಬರೀ ಕೈಲಿ ಬಂದು ಇಲ್ಲ ನಮಗೆ ಬರಬೇಕು ಹಾಗೆ ಹೇಗೆ ಅಂತಂದ್ರು. ಪೊಲೀಸರು ಕ್ವಶನ್ ಮಾಡಿದ್ರು, ಅಮ್ಮ ನಿಂದು ಸರಿ, ಏನು ಕೊಡು, ನಮಗೆ ಪೊಲೀಸ್ನವ್ರಿಗೆ ದಾಖಲಾತಿ ಏನಾದರೂ ಕೊಟ್ಟರೆ ಮಾತ್ರ ನಾವು ಅದ್ರ ಪರವಾಗಿ ಏನಾರು ಮಾಡ್ಲಿಕ್ಕೆ ಸಾಧ್ಯ, ಇಲ್ಲ ಅಂತ ನಾವು ಎಂಟ್ರಫೇರ್ ಆಗಲ್ಲ ಅಂತ ಪೊಲೀಸ್ನವ್ರು ನೇರವಾಗಿ ಹೇಳಿದ್ರು. ಆಮೇಲೆ ಏನು ಮಾಡಿದ್ರು, ನಮ್ಮ ಹತ್ರ ಡಾಕ್ಯುಮೆಂಟ್ ಎಲ್ಲ ನಾವು ಕೊಟ್ವಿ. ಹಿಂಗಿದೆ 4 ಕೋರ್ಟಲ್ಲಿ ನಮ್ಮಂತೆ ಆದೇಶ ಆಗಿದೆ ಸರ್. 1 ಕೋರ್ಟಲ್ಲ 4 ಕೋರ್ಟು. 4 ಕೋರ್ಟಲ್ಲಿ ಅಪೀಲ್ ಹಾಕೊಂಡಿರೋರೆ ಅವ್ರು ಆಗ್ತಕ್ಕಂಥ ಅಪೀಲೆಲ್ಲ ವಜಾ ಆಗಿದೆ. ಅವ್ರ ಪರವಾಗಿ 1 ಕೋರ್ಟಲ್ಲಿ ಆದೇಶ ಆಗಿಲ್ಲ. ವಿನಾಕಾರಣ ಕೊನೆಗೆ DC ಅವರು ಆದೇಶ ಮಾಡಿದ್ರು. ಆದೇಶ ಆದಮೇಲೆ MR ಆಗಿ ಪಾಣಿಯಾಗಿ ನಮ್ಮ ಹೆಸರಿಗೆ ಮುಂದೆ ಆಗಿದೆ. ಆದಮೇಲೆ ನಾವು ಮರ ಕಡಿಗೆ ಹೋಗಿದ್ದು. ಮರ ಕಡಿತಾ ಇದ್ವಿ, ಬಂದು ತಡೆದಾಗ ಅನ್ಯಾಯ ನಡೀತಾ ಇತ್ತು. ನಾವೆಲ್ಲ ಕೇಳ್ಕೊಂಡ್ವಿ, ಏನು ಕೇಳಿದ್ರು ಏನೋ ದಬ್ಬಳಕೆನೇ ಜಾಸ್ತಿ ಆಗೋಯ್ತು. ಆಮೇಲೆ ತಿರ್ಗಿ ಮಾರನೆಗೆ ಮತ್ತೆ ಇದು ಮಾಡೋಕ್ಕೆ ಹೋದ್ವಿ. ಮಾರನೆಗೆ ಹೋದಾಗ ಏನಾಗೋಯ್ತು, ಹೆಂಗಸ್ರುಗಳು ಬಂದು ಎಲ್ಲ ಲಾರಿ ಮುಂದೆಲ್ಲ ಮಲ್ಕೊಂಡು ಅದನ್ನು ಮರಗಳನ್ನೆಲ್ಲ ಎತ್ತಕ್ಕೆ ಬಿಡಿದಿರ, ಗಾಡಿ ಚಕ್ರಗಳು ಗಾಡಿ ಬೀಳೋದು ಹೀಗೆಲ್ಲ ಮಾಡಿ ಇವರು ಕೆಲಸಗಾರರ ತಗೊಬಂದ ಕೊಡ್ಲಿ ಮಚ್ಚು ಯಂತ್ರಗಳೆಲ್ಲ ಎತ್ಕೊಂಡು ಹೋದ್ರು. ಆ ಟೈಮಲ್ಲಿ ಇವರು ಶ್ಯಾಮಲಾ ಅಂತೇಳಿ ಇವರು ದೇವಸ್ಥಾನದ ಉದ್ಘಾಟನೆ ಮಾಡಲಿಕ್ಕೆ ಇನ್ವಿಟೇಷನ್ ಕೊಡೋಕ್ಕೆ ಅಲ್ಲಿಗೆ ಬಂದರು. ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಆವಾಗ ಅಲ್ಲಿ ನಡೆಸಿದ್ದನ್ನು ನೋಡಿ ಇವ್ರೇನು ಮಾಡಿದ್ರು, ಯಾಕ್ರಪ್ಪ ಏನು ಸಮಸ್ಯೆ, ಯಾಕೆ ಹಿಂಗೆ ಮಾಡ್ಕೋತಾ ಇದ್ದೀರಿ ಅಂತ ಕೇಳಿದ್ರು. ನಾವು ಇರೋ ವಾಸ್ತವಾಂಶನ ಇವ್ರಿಗೆ ಹೇಳಿದ್ವಿ. ನಿಮ್ಮ ಹತ್ರ ಡಾಕ್ಯುಮೆಂಟ್ ಏನಾದರೂ ಕೂಡ ನಾನು ಬಿಡಿಸ್ಕೊಡ್ತೀನಿ ಅಂತ ಇವರು ಅಂದರು. ಅದಕ್ಕೆ ಇವ್ರಿಗೂ ಅವ್ರಿಗೊಂಚೂರು ನಡೀತು. ಆದ್ರೂ ಇವ್ರ ಮಾತನ್ನ ಅವ್ರು ಕೇಳಲಿಲ್ಲ. ವಿನಾಕಾರಣ ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ತಿರುಗ್ತಾನೆ ಇದ್ದಾರೆ. ನಾವು ದುಡ್ಡು ಕೊಟ್ಟಿರೋ ಜಮೀನಲ್ಲಿ ನಾವು ವ್ಯವಸಾಯ ಮಾಡಲಿಕ್ಕೆ, ನಾವು ಇದು ಮಾಡಲಿಕ್ಕೆ ನಮಗೆ ತೊಂದರೆ ಆಯ್ತಾ ಇದೆ. ಈಗ ಎಲ್ಲ ಉನ್ನತ AC ಅವ್ರ ಹತ್ರ ಹೋಗಿದ್ದೀವಿ, DC ಅವ್ರ ಹತ್ರ ಹೋಗಿದ್ದೀವಿ, SP ಹತ್ರ ಹೋಗಿದ್ದೀವಿ, ಅಡಿಷನಲ್ SP ಹತ್ರ ಹೋಗಿದ್ದೀವಿ, DYSP ಹತ್ರ ಹೋಗಿದ್ದೀವಿ. ಯಾರೂ ಸುಧಾ ನೀವು ನಿಮ್ಗೆ ಮರ ಕಡಿಬೇಡಿ ಹಾಗೆ ಹೇಗೆ ಅಂತೇಳಿ ನಮ್ಗೆ ಹೇಳಲಿಲ್ಲ. ಎಲ್ಲರೂ ನಿಮ್ಮ ಜಾಗದಲ್ಲಿ ಇದು ಮಾಡ್ಕೊಳ್ರಿ, ನಾವು ಅದಕ್ಕೆ ಯಾಕ್ರಿ ಇಂಟರ್ಫೇರ್ ಆಗೋಣ ಅಂತೇಳಿ ಉನ್ನತ ಅಧಿಕಾರಿಗಳು, ಅವ್ರು ಸಂಬಂಧಪಟ್ಟಂತ ಅಧಿಕಾರಿಗಳು ಫೋನ್ ಮಾಡಿ ಹೇಳಿದ್ದಾರೆ. ಆದ್ರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಎಲ್ಲಿ ನಾವು ತೊಂದರೆ ಕೊಡ್ತಾ ಇದ್ದೀವಿ ಅಂತ ಕೇಳಿದಾಗ ಪೊಲೀಸವ್ರು ಏನು ಮಾಡಿದ್ರು, ಮುಚ್ಚಲಿಕ್ಕೆ ಬರ್ಸಿದ್ರು. ನೋಡಿ, ಲೀಗಲ್ ಪ್ರಕಾರ ರೆಕಾರ್ಡ್ ಅವರಂತ ಇದೆ. ನಾವು ಅವ್ರಿಗೆ ಮರ ಕಡಿಯಿರಿ ಅಂತಲೂ ಹೇಳಲ್ಲ, ಕಡಿಬೇಡಿ ಅಂತಲೂ ಹೇಳಲ್ಲ. ಆದರೆ ಸ್ಥಳದಲ್ಲಿ ನೀವು ಸಮಸ್ಯೆ ಮಾಡ್ಕೋಬೇಡಿ. ನೀವೊಂದು ವೇಳೆ ಏನಾರ ಸಮಸ್ಯೆ ಮಾಡಿದ್ರೆ ವಿರುದ್ಧ ಕಂಪ್ಲೇಂಟ್ ಜಾರಿ ಮಾಡ್ತೀವಿ, FIR ಮಾಡ್ತೀವಿ ಅಂತ ನೇರವಾಗಿ ಹೇಳಿದ್ರು. ಸೊ ಹಂಗಾಗಿ ಅವ್ರ ಮೇಲೆ ಸುಧಾ ಪೊಲೀಸವ್ರು ಅವ್ರ ಪರವಾಗಿ ಮಾತಾಡ್ಬಿಟ್ರು, ನಮ್ಗೆ ರಕ್ಷಣೆ ಕೊಡ್ತಾಯಿಲ್ಲ, ನಮ್ಗೆ ಗೋಳು ಕೇಳ್ತಾ ಇಲ್ಲ. ಅದು ಏನೇನು ಅವರು ಪೊಲೀಸವರು ಲೀಗಲ್ ಸಿವಿಲ್ ಮ್ಯಾಟ್ರಲ್ಲಿ ರೆಕಾರ್ಡ್ ಏನಿದೆ ಅದನ್ನು ಮಾಡ್ತಾರಲ್ವ ಸರ್. ಈಗ ನಾವು ಹೇಳ್ಬೋದು ಪೊಲೀಸರು ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ ಅಂತ. ಈಗ ಹೇಳಿದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ರು 2 ದಿನ ವೆಯ್ಟ್ ಮಾಡಿ ನಾವು ಸಮಸ್ಯೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಅಂದರು. ವೆಯ್ಟ್ ಮಾಡ್ತಾ ಇದ್ದೀವಿ. ಈ ವೆಯ್ಟ್ ಮಾಡ್ತಾ ಇದ್ದಾಗ ಇವ್ರ ಮೇಲೆಲ್ಲ ಸುಳ್ಳು ಸುದ್ದಿಗಳು. ನಮಸ್ತೆ, ಶ್ಯಾಮಲಾ ರಮೇಶ್ ಮಾತಾಡ್ತೀನಿ.
ನಾನು ಯಾವುದೇ ರೀತಿಯಾಗಿ ನಾನು ಎಲ್ಲೂ ACP ಅಂತ ಈ ವಿಡಿಯೋದಲ್ಲಿ ACP ಅಂತಾನೆ ಆಗಲಿ, ಕಮಿಷನರ್ ಅಂತಾನೆ ಆಗಲಿ, ನಾನು SP ಅಂತಾನೆ ಆಗಲಿ ಆ ವಿಡಿಯೋದಲ್ಲಿ ನಾನು ಹೇಳಲಿಲ್ಲ. ಅವರು ಹೆಂಗಸ್ರೆಲ್ಲ ಇವ್ರಿಗೆ ವಯಸ್ಸಾಗಿರುವಂಥವ್ರಿಗೆ ತಳ್ಳಾಟ ನೂಕಾಟ ಮಾಡ್ತಾ ಇದ್ದದಕ್ಕೆ ನಾನು ಮಾತಾಡಿದ್ದೀನಿ. ಲಾಸ್ಟಲ್ಲಿ ಏನು ಈ ಥರ ಏನಾದರೂ ನೀವು ಮಾತಾಡಿದ್ರೆ ನಾನು ಮಡಿಕೇರಿಗೆ ನಿಮ್ಮನ್ನ ಕಳಿಸ್ಬೇಕಾಗಿದೆ ಅಂತ ನಾನು ಹೇಳಿರೋದು ನಿಜ. ಆದರೆ ಅವ್ರನ್ನ ನನ್ನ ACP ಅಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಅವ್ರಿಗೆ ತೊಂದರೆ ಮಾಡಿದ್ರೆ ಈ ಥರ ಮಾಡ್ತೀವಿ ಅಂತ ಹೇಳಿರೋದು ನಿಜ. ಆಯ್ತಾ? ನನ್ನ ಫಂಕ್ಷನ್ಗೆ, ಈ ಫಂಕ್ಷನ್ಗೆ 3ನೇ ತಾರೀಕು ಫಂಕ್ಷನ್ ಇದ್ದದ್ದು, ಈ ಫಂಕ್ಷನ್ಗೆ ನಾನು ಇನ್ವೈಟ್ ಮಾಡೋಕ್ಕೋಸ್ಕರ ಇವ್ರನ್ನ ನಾನು ಅಲ್ಲಿ ಹೋಗಿದ್ದು. ಏಜ್ ಆಗಿರೋರಿಗೆ ನಾವು ತಳ್ಳಾಟ ನೂಕಾಟ ಮಾಡ್ಬೇಕಾದ್ರೆ ಕೇಳಬೇಕಾದ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ನಾನು 2 ಮಾತಾಡಿದ್ದೀನಿ. ಆದರೆ ಕೊನೆಯಲ್ಲಿ ಮಾತಾಡಿರುವಂಥದ್ದು ಏನಂದ್ರೆ, ನಿಮ್ನೆಲ್ಲರೂ ಮಡಿಕೇರಿ ಜೈಲಿಗೆ ಕಳಿಸ್ಬೇಕಾಗತ್ತೆ. ನಾನು ಕಳಿಸ್ತೀನಿ ಅಂತ ಹೇಳಲಿಲ್ಲ. ನಾನು ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಎಲ್ಲೂ ACP, ನಾನು SP ಈ ಥರ ನಾನು ಮಾತಾಡಲಿಲ್ಲ. ನ್ಯಾಯಯುತವಾಗಿ ನಾನು ಮಾತಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ನಾನೇನಾದರೂ ಮಾತಾಡಿದ್ದು ತಪ್ಪಿದ್ರೆ ನಾನು ಕಾನೂನಿಗೆ ತಲೆಬಾಗಿ ಅವ್ರು ಕೊಡೋ ಶಿಕ್ಷಣ ನಾನು ಅನುಭವಿಸೋಕೆ ರೆಡಿ ಇದ್ದೀನಿ ಸರ್. ನಾನು ಇಷ್ಟು ಮಾತ್ರ ಹೇಳ್ತೀನಿ ಅಷ್ಟೇ ಸರ್. ಈಗ ಸರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆದ್ರೆ ಇದು ಲೀಗಲ್ ಆಗಿದೆ ಸರ್ ಎಲ್ಲ. ನನ್ಗೆ ಇವಾಗ್ಲೂ ನನಗೆ ಗೊತ್ತಾಗ್ತಾ ಇರೋದು ಅದು. ನಾನು ಜಮೀನ್ ವಿಚಾರವಾಗಿ ಅಲ್ಲಿ ಹೋಗಿದ್ದಿಲ್ಲ. ನಾನು ಈ ಫಂಕ್ಷನ್ಗೆ ಇನ್ವೈಟ್ ಮಾಡೋಕ್ಕೋಸ್ಕರನೇ ಇವ್ರನ್ನ ಚಿಕ್ಕತಿಮ್ಮೇಗೌಡ್ರನ್ನ ಇನ್ವೈಟ್ ಮಾಡೋಕ್ಕೋಸ್ಕರನೇ ನಾನು ಹೋಗಿದ್ದಲ್ಲಿ. ಇಲ್ಲಿ ಗಲಾಟೆ ನಡೀತಿದೆ, ಇಲ್ಲಿ ಮರ ಕಡಿತಿದ್ದಾರೆ ಅನ್ನೋದು ಯಾವುದೇ ಕಾರಣಕ್ಕೂ ನಾನು ಹೋಗ್ಲಿಲ್ಲ. ಇಲ್ಲ ಸಲ್ಲದನ್ನ ಆರೋಪ ಮಾಡಿ ಈಗ ಜಮೀನ್ ವಿಚಾರನೂ ಬರ್ತಾ ಇಲ್ಲ, ಇನ್ನೊಂದು ವಿಚಾರನೂ ಬರ್ತಾ ಇಲ್ಲ. ಪರ್ಟಿಕ್ಯುಲರ್ ಆಗಿ ನನ್ನ ಟಾರ್ಗೆಟ್ ಮಾಡಿ ಯಾಕೆ ಈ ತರ ಬ್ಯಾಡ್ ಆಗಿ ಆಗ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಆದ್ರೆ ಈಗ ಜಮೀನ್ ವಿಚಾರ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಏನಂದ್ರೆ ಏನೂ ಗೊತ್ತಿಲ್ಲ. ಸುಮ್ನೆ ಪರ್ಟಿಕ್ಯುಲರ್ ಆಗಿ ಶ್ಯಾಮ್ಲಾ ACP ಆದ್ರೆ ಅಲ್ಲಿ ACP ಅನ್ನೋ ಪದನೇ ಅಲ್ಲಿ ಯೂಸ್ ಆಗ್ಲಿಲ್ವಲ್ಲ ಸರ್. ಯಾಕೆಂದ್ರೆ ನಾವು ಅಲ್ಪ ಸ್ವಲ್ಪ ಓದಿದೀವಿ, ನಮಗೂ ಕಾನೂನು ಏನಂತ ಗೊತ್ತಿರುತ್ತೆ. ಅದನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇರೋ ಉದ್ದೇಶ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಕಂಪ್ಲೇಂಟು ಅಲ್ಲಿ ಬಂದು ನಿಂತ್ಕೊಂಡು ಮರ ತುಂಬಿಸಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಅಲ್ಲಿ ಇದ್ರದ್ದು ಒಂದು 10 ರಿಂದ 15 ನಿಮಿಷ ಅಲ್ಲಿದ್ದೀನಿ. ಮ್ಯಾಕ್ಸಿಮಮ್ 20 ನಿಮಿಷ ಇರ್ಬೋದು ಅಲ್ಲಿ ಅಷ್ಟೇ. ಇಲ್ಲ ಸರ್, ಅದ್ರಲ್ಲಿ ನನಗೆ ಏನು ಇಲ್ಲ. ಇವ್ರನ್ನ ತಳ್ಳಾಡಿದ್ದಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಮಾತಾಡಿದ್ದೀನಿ ಅಷ್ಟೇ. ಅದ್ ಬಿಟ್ರೆ ಅವ್ರು ಸಾಕ್ಸ್ಬೇಕಾದ್ರೆ ಆಗ್ಲಿ, ಇವ್ರ ಮರ ಕಡಿರ್ಬೇಕಾದ್ರೆ ಆ ವಿಚಾರ ನನ್ಗೆ ಯಾವ್ದು ಗೊತ್ತಿರ್ಲಿಲ್ಲ. ಇವ್ರನ್ನ ತಳ್ಳಾಡಿರೋ ಇದಕ್ಕೆ ನಾನು ಕೇಳಿದ್ವಿ, ನಿಮ್ದೇನಿದೆ ನಿಮ್ ಡಾಕ್ಯುಮೆಂಟ್ಸ್ ನೀವು ತಗೊಂಡ್ ಬನ್ನಿ. ಇವ್ರದ್ದೇನಾದ್ರೂ ತಪ್ಪಿದ್ರೆ ಇವ್ರಿಗೆ ಶಿಕ್ಷೆ ಕೊಡ್ಸೋಣ, ನಿಮ್ದೇನಾದ್ರೂ ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೆ. ಇಲ್ಲ ಅಂದ್ರೆ ಹೋಗಿ ಸ್ಟೇಷನ್ ಅಲ್ಲಿ ಮಾತಾಡಿ, ತಹಸೀಲ್ದಾರ್ ಇದಾರೆ, ಮತ್ತೆ DYSP ಆಫೀಸ್ ಇದೆ, ಹೋಗಿ ಅಲ್ಲಿ ಮಾತಾಡ್ಬಿಟ್ಬಿಟ್ಟು ಇಲ್ಲಿ ವಯಸ್ಸಾಗಿರೋರ ಹತ್ರ ಈ ತರ ಮಾತಾಡಿದ್ರೆ ಅದು ತಪ್ಪಲ್ವಾ? ಹಂಗೆ ಮಾತಾಡಿ, ಯಾವ್ದೋ ಫೋನ್ ಬಂತು, ಫೋನಲ್ಲಿ ನೀವು ಲೈವ್ ಆಗಿ ಬಂದು ಮಾತಾಡಿ ಅಂತ ಹೇಳಿದೀನಿ ಸರ್. ನಾನು ಆಲ್ರೆಡಿ ಅಲ್ಲಿ ಬಂದು ಹೋಗಿದ್ರಂತೆ, 112ಗೆ ಇದ್ ಮಾಡಿ ಜೀಪ್ ಬಂದು ಹೋಗಿತ್ತಂತೆ. ತಿರ್ಗಾ ನಾನು ಮಾರನೆಗೆ ಹೋಗಿದ್ದೆ, ಇದೆಲ್ಲ ಲೀಗಲ್ ಆಗಿದೆ ಅಂತ ಅನ್ಬಿಟ್ಟು ಇದು ತಿರ್ಗಾ ನೈಟು ವಿಡಿಯೋ ಎಲ್ಲ ಹಿಂಗೆ ಆಗಿದೆ, ಏನ್ ನೀನ್ ಈ ತರ ಮಾಡ್ಕೊಂಡಿದ್ಯಾ ಅಂತ. ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಹೆಂಗಾಗಿದೆ ಅಂತ ನಾನು ಕೇಳಿದೆ. ಆಮೇಲೆ ನನಗೆ ವಿಚಾರ ಗೊತ್ತಾಯ್ತು. ಆಮೇಲೆ ಸಾತ್ನೂರ್ ಸ್ಟೇಷನ್ಗೆ ಹೋದೆ. ಸಾತ್ನೂರ್ ಸ್ಟೇಷನ್ಗೆ ಹೋದ್ಮೇಲೆ ಇದು ಲೀಗಲ್ ಆಗಿದೆ. ಪೇಪರ್ ನಾನು ಅಲ್ಲಿ ಗಂಟನೂ ನೋಡಿರ್ಲಿಲ್ಲ. ಅದು ಪೇಪರ್ ಇವ್ರ ಹತ್ರ ಇದೆ. ಪೇಪರ್ ಎಲ್ಲ ಲೀಗಲ್ ಆಗಿ ನೋಡಿದ್ಮೇಲೆ ಅದು ನನ್ಗೆ ಗೊತ್ತಾಗಿದ್ದು ಜಮೀನ್ ವಿಚಾರಕ್ಕೆ ಈ ತರ ಆಗಿದೆ ಅಂತೇಳಿ. ನ್ಯೂಸ್ 42 ಕನ್ನಡ.